ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹಾಸನ ಜಿಲ್ಲೆಯಲ್ಲಿ ಭಾರೀ ಮಳೆಗೆ ಹಲವು ಅವಾಂತರಗಳು ಸೃಷ್ಟಿಯಾಗ್ಬಿಟ್ಟಿದೆ. ಸಕಲೇಶಪುರದ ಈಶ್ವರಹಳ್ಳಿ ಭಾಗದಲ್ಲಿ ರಸ್ತೆ ಮೇಲೆ ಬಿದ್ದಿದೆ ಮರ ಬಿದ್ದ ರಭಸಕ್ಕೆ ತುಂಡಾಗಿ ಬಿದ್ದುಬಿಟ್ಟಿದೆ ವಿದ್ಯುತ್ ಕಂಬ. ಕಾಗಿನಹರೆ, ಬಿಸಿಲೆ, ಅತ್ತಿಹಳ್ಳಿ ಭಾಗದಲ್ಲಿ ವಿದ್ಯುತ್ ಸಂಚಾರ ಬಂದ್ ಆಗಿದೆ. ಹೆದ್ದಾರಿಯಲ್ಲಿ ವಾಹನಗಳು ನಿಧಾನವಾಗಿ ತೆರಳುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಹೇಮಾವತಿ ಜಲಾಶಯದ ಒಳ ಹರಿವಿನ ಪ್ರಮಾಣವೂ ಕೂಡ ಏರಿಕೆ ಆಗಿದೆ. ಹೆದ್ದಾರಿ ವಾಹನಗಳಲ್ಲಿ ನಿಧಾನವಾಗಿ ತೆರಳುವಂತೆ ಸೂಚನೆಯನ್ನ ನೀಡಲಾಗಿದೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ. ಭಾರಿ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ರೆಡ್ ಅಲರ್ಟ್ ಅನ್ನು ಕೆಲವು ಜಿಲ್ಲೆಗಳಲ್ಲಿ ಘೋಷಣೆ ಮಾಡಲಾಗಿದೆ. ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ಗುಡ್ಡ ಕುಸಿಯುವ ಭೀತಿ, ಹಾಗೆಯೇ ಮರ, ಲೈಟ್ ಕಂಬಗಳು ಬೀಳುವಂಥ ಭೀತಿ ಒಂದು ಕಡೆಯಲ್ಲಿ ಆದರೆ, ಸೇತುವೆಗಳ ಮುಳುಗಡೆ, ರಸ್ತೆಗೆ ಕಟ್ಟಾಗಿರೋದು, ಈ ಥರದ ಸಮಸ್ಯೆಗಳು ಕೂಡ ಎದುರಾಗ್ತಾಗಿದೆ. ಈಗ ಸಕಲೇಶಪುರದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಭಾರಿ ಮಳೆಗಿಂದ ಏನೆಲ್ಲ ಸಮಸ್ಯೆಗಳು, ಅಡ್ಡಿ ಆತಂಕಗಳು ಎದುರಾಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇರ್ಬೋದು. ಪ್ರತಿ ಮಳೆಗಾಲದಲ್ಲೂ ಒಂದಲ್ಲ ಒಂದು ಸಮಸ್ಯೆಗಳಂತೂ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಅದರಲ್ಲೂ ಈ ವರ್ಷ ಪೂರ್ವ ಮುಂಗಾರಿನಲ್ಲೇ ಸಾಕಷ್ಟು ರೀತಿಯಾದಂಥ ಡ್ಯಾಮೇಜಸ್ಗಳನ್ನು, ಹಾಗೆಯೇ ಹಾನಿಯನ್ನು, ಆಸ್ತಿ ಹಾನಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ಇದೀಗ ನಿರಂತರವಾಗಿ ಸುರಿತಾ ಇರುವಂಥ ಭಾರಿ ಮಳೆಯಿಂದ ಹಾಸನದಲ್ಲಿ ಒಂದಷ್ಟು ಅವಾಂತರಗಳು ಸೃಷ್ಟಿಯಾಗಿರೋದು. ಮರ ನೆಲಕ್ಕೆ ಬಿದ್ದಿರೋದ್ರಿಂದ ರಸ್ತೆ ಸಂಚಾರವೂ ಕೂಡ ಅಸ್ತವ್ಯಸ್ತವಾಗಿದೆ. ಇವುಗಳನ್ನೆಲ್ಲ ತೆರವು ಮಾಡೋವರೆಗೂ ರಸ್ತೆಯಲ್ಲಿ ಯಾವುದೇ ವೆಹಿಕಲ್ಸ್ಗಳು ಓಡಾಡೋ ಹಾಗಿಲ್ಲ. ಹಾಗಾಗಿ ಸಮಸ್ಯೆಗಳು ಎದುರಾಗ್ತಾ ಇದೆ. ಇನ್ನು ಹೆದ್ದಾರಿಯಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಬಹಳ ಹುಷಾರಾಗಿ ನಿಧಾನವಾಗಿ ಓಡಾಡಿ, ರಿಸ್ಕ್ ತೆಗೆದುಕೊಳ್ಳುವುದು, ಓವರ್ ಸ್ಪೀಡ್, ನೈಟ್ ಜರ್ನಿ ಇದೆಲ್ಲವನ್ನು ಕೂಡ ಅವಾಯ್ಡ್ ಮಾಡಿ ಅನ್ನುವಂಥ ಸೂಚನೆಗಳನ್ನು ಕೂಡ ನೀಡಲಾಗ್ತಾ ಇದೆ. ಬೇಗ ಮರ ತೆರವು ಮಾಡಬೇಕು ಅಂತಂದ್ರೂ ಕಷ್ಟದ ಪರಿಸ್ಥಿತಿನೇ ಇದೆ.